ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಹೌ ದ ಶೇಪ್ಸ್ ಆ್ಯಂಡ್ ಸೈಜ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ಹಾಗೆ ಹೌ ಡು ದೇ ಹೆಲ್ಪ್ ಕ್ಲೀನ್ ದ ಎನ್ವಿರಾನ್ಮೆಂಟ್. ಈ ಸೂಕ್ಷ್ಮಾಣುಜೀವಿಗಳಿಂದ ನಮ್ಮ ಪರಿಸರ ಹೇಗೆ ಸ್ವಚ್ಛವಾಗಿರುತ್ತೆ, ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ಪ್ರಮುಖರು ಯಾರ್ಯಾರು, ಕೀ ಪ್ಲೇಯರ್ಸ್ ಇನ್ ಕ್ಲೀನಿಂಗ್ ದ ಎನ್ವಿರಾನ್ಮೆಂಟ್. ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ಪ್ರಮುಖರು ಯಾರ್ಯಾರು ಅಂತೇಳಿ ನೋಡೋಣ. ಲೆಟ್ ಅಸ್ ಅಟೆಂಪ್ಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಬೈ ಡೂಯಿಂಗ್ ಆ್ಯನ್ ಆ್ಯಕ್ಟಿವಿಟಿ. ಇದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದು ಆ್ಯಕ್ಟಿವಿಟಿಯನ್ನು ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ. ಸಿ ಆ್ಯಕ್ಟಿವಿಟಿ 2.7 ನೋಡಿ. ಲೆಟ್ ಅಸ್ ಡೂ ಟೇಕ್ ಆ್ಯನ್ ಎಂಪ್ಟಿ ಕಂಟೈನರ್ ಆ್ಯಂಡ್ ಫಿಲ್ ಇಟ್ ಆಫ್ ವೇ ವಿತ್ ಗಾರ್ಡನ್ ಸಾಯಿಲ್. ಎಂಪ್ಟಿ ಕಂಟೈನರ್ನ ತಗೊಳ್ಳಿ, ಈ ರೀತಿ ಖಾಲಿಯಾಗಿರ್ತಕ್ಕಂಥ ಒಂದು ಕಂಟೈನರು, ಅಂದರೆ ಒಂದು ದೊಡ್ಡದಾದ ಚೌಕಾಕಾರದ ಒಂದು ಬಾಕ್ಸ್ ಥರದ್ದು ಖಾಲಿ ಇರೋದು. ಅದಕ್ಕೆ ಸ್ವಲ್ಪ ನಿಮ್ಮ ಗಾರ್ಡನಲ್ಲಿ ನಿಮ್ಮ ಮನೆ ಹತ್ರ ಅಥವಾ ಪಾರ್ಕಲ್ಲಿ ಒಳ್ಳೆ ಮಣ್ಣಿತ್ತು ಅಂದರೆ ತುಂಬ ಕಲ್ಲುಗಳಿರ್ತಕ್ಕಂತಹ ಗಾರ್ಡನ್ ಸಾಯಿಲ್ನ ಅದಕ್ಕೆ ಸ್ವಲ್ಪ ಅರ್ಧದಷ್ಟು ತುಂಬಿ ಆ್ಯಡ್ ಸಮ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಪೀಲ್ಸ್ ಟು ದ ಕಂಟೈನರ್. ಅದಕ್ಕೆ ಏನು ಮಾಡಿ ತೋರಿಸ್ತಿದ್ದೆ ನೋಡಿ, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆಗಳಿದ್ರೆ ಅದಕ್ಕೆ ಆ್ಯಡ್ ಮಾಡಿ ಆ ಮಣ್ಣಿಗೆ ಸೇರಿಸಿ. ಸುಮ್ಮನೆ ಹೊರಕ್ಕೆ ಎಸಿತೀರಲ್ಲ, ಅದ್ರ ಬದಲು ಆ ಮಣ್ಣಿಗೆ ಸೇರಿಸಿ. ದೇರ್ ಆಫ್ಟರ್ ಪುಟ್ ಎ ಲೇಯರ್ ಆಫ್ ಸಾಯಿಲ್ ಆನ್ ಇಟ್ ಆ್ಯಂಡ್ ಲೀವ್ ಇಟ್ ಅಸೈಡ್. ಅದೆಲ್ಲ ಹಾಕಿದ್ಮೇಲೆ ಅದ್ರ ಮೇಲೆಲ್ಲ ಒಂದು ಲೇಯರ್, ಒಂದು ಪದರ ಮಣ್ಣನ್ನು ಹಾಕಿ ಸ್ವಲ್ಪ ಹಾಗೆ ಬಿಟ್ಬಿಡಿ. ಆಫ್ಟರ್ 2-3 weeks, observe the changes that have taken place. 2 to 3 weeks, 2-3 ವಾರಗಳಾದಮೇಲೆ ಒಂದು 15 days ಅಥವಾ ಒಂದು 20 days ಬಿಟ್ಟು ಏನು ಬದಲಾವಣೆ ಆಗಿರುತ್ತೆ ಅದನ್ನು ಗಮನಿಸಿ. ಡು ಯು ಅಬ್ಸರ್ವ್ ಎನಿ ಡಿಫ್ರೆನ್ಸ್ ಇನ್ ದ ಕಂಟೆಂಟ್ ಆಫ್ ದ ಕಂಟೈನರ್? ನಿಮಗೆ ಆ ಕಂಟೈನರಲ್ಲಿ ಯಾವ ಬದಲಾವಣೆ ಆಗುತ್ತೆ, ಯಾವ ರೀತಿಯ ಬದಲಾವಣೆ ಆಗಿದೆ ಅಂತ ನೀವು ಯಾವ ರೀತಿಯ ವ್ಯತ್ಯಾಸ ಬದಲಾವಣೆ ಆಗಿದೆ ಆ ಕಂಟೈನರ್ಲಿ ಅಂತ ವೀಕ್ಷಣೆ ಮಾಡಿ. ಯು ಮೇ ಫೈಂಡ್ ದಟ್ ಪೀಲ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಹ್ಯಾವ್ ಟರ್ನ್ಡ್ ಇಂಟು ಡಾರ್ಕ್ ಕಲರ್ಡ್ ಮೆಟೀರಿಯಲ್ಸ್. ನೀವು ಅದನ್ನು ಅಬ್ಸರ್ವ್ ಮಾಡಿದ್ರೆ, ನೀವು ಹಾಕಿರ್ತಿರಲ್ಲ ಮಣ್ಣಿಗೆ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಕೊಳೆತ ತರಕಾರಿಗಳಿರ್ಬೋದು, ಅದನ್ನೆಲ್ಲ ಮಣ್ಣಿಗೆ ಹಾಕಿರ್ತಿರಲ್ಲ, ಅದೆಲ್ಲವೂ ಬ್ಲ್ಯಾಕ್ ಕಲರ್, ಕಪ್ಪು ಬಣ್ಣಕ್ಕೆ ತಿರುಗಿರ್ತಕ್ಕಂಥ ಕಪ್ಪು ಬಣ್ಣ ಆಗಿರ್ತಕ್ಕಂಥದ್ದನ್ನ ಆ ಪೀಲ್ಗಳೆಲ್ಲ, ಸಿಪ್ಪೆಗಳೆಲ್ಲವೂ ಕಪ್ಪು ಬಣ್ಣ ಆಗಿರೋದನ್ನು ನೋಡ್ಬೋದು. ದಿಸ್ ಈಸ್ ಮೆನ್ಯೂರ್. ಇದನ್ನ ಏನಂತ ಕರಿತೀವಿ? ಮೆನ್ಯೂರ್, ಸಾವಯವ ಮೆನ್ಯೂರ್ ಅಂತೇಳಿ ಕರಿತೀವಿ. ವಿಚ್ ಈಸ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಹೆಲ್ಪ್ಸ್ ಇನ್ಕ್ರೀಸ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್. ಈ ಮೆನ್ಯೂರ್ ಏನಪ್ಪ ಮಾಡುತ್ತೆ ಮಣ್ಣಿನಲ್ಲಿ ಅಂದರೆ, ಮಣ್ಣಿಗೆ ಬೇಕಾದಂಥ ಪೋಷಕಾಂಶವನ್ನು ಕೊಟ್ಟು helps increase the fertility of the soil. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ಈ ಒಂದು ತರಕಾರಿ ಸಿಪ್ಪೆಗಳು, ಹಣ್ಣಿನ ಸಿಪ್ಪೆಗಳು ಮಣ್ಣಿನಲ್ಲಿ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ಮತ್ತು ಪೋಷಕಾಂಶವನ್ನು ಒದಗಿಸುವುದರಲ್ಲಿ ಸಹಾಯವನ್ನು ಮಾಡುತ್ತೆ. ಬಟ್ ಹೌ ಡಿಡ್ ದ ಪೀಲ್ಸ್ ಆಫ್ ದ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಟರ್ನ್ ಇನ್ ಟು ಮೆನ್ಯೂರ್? ಹಾಗಾದರೆ ಆ ಮಣ್ಣಿಗೆ ಹಾಕಿದಂತಹ ತರಕಾರಿ ಮತ್ತು ಹಣ್ಣಿನ ಸಿಪ್ಪೆಗಳು ಹೇಗೆ ಮೆನ್ಯೂರಾಗಿ, ಸಾವಯವ ಪದಾರ್ಥವಾಗಿ ಹೇಗೆ ಬದಲಾಯಿತು? ನಾವು ಹಾಕಿದ್ದಾಗೆ ಇರಬೇಕಿತ್ತಲ್ವಾ, ಅದು ಮೆನ್ಯೂರಾಗಿ ಹೇಗೆ ಟರ್ನ್ ಆಯಿತು, ಬದಲಾಯಿತು ಅಂತ ಕೇಳ್ತಿದೆ. ಇನ್ ಆಕ್ಟಿವಿಟಿ 2.6 ಯು ಸಾ ದಟ್ ಸಾಯಿಲ್ ಕಂಟೈನ್ಸ್ ವೇರಿಯಸ್ ಕೈಂಡ್ಸ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್. ಆಕ್ಟಿವಿಟಿ 2.6 ಇಂದ ನೋಡಿದ್ದೀರಾ ಅಂದರೆ ಟೇಬಲ್ನ ಓದಿದ್ವಲ್ಲ, ಮಣ್ಣಿನಲ್ಲಿ ಸಾಯಿಲ್ ಸಸ್ಪೆನ್ಷನಲ್ಲಿ ಯಾವ್ಯಾವ ಥರ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ ಇಲ್ಲೇ ನೋಡಿದ್ದೀರಾ. ನೋಡಿ, ಇವೆಲ್ಲ ಸಾಯಿಲ್ ಸಸ್ಪೆನ್ಷನ್ಸಲ್ಲಿ ಇರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್, ಆಲ್ಗೆ, ಬ್ಯಾಕ್ಟೀರಿಯಾ, ಈ ಥರ ಅನೇಕ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿರುತ್ತೆ. ಸೊ ಮಣ್ಣಿನಲ್ಲಿ ಅನೇಕ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇರೋದನ್ನು ಓದಿದ್ದೀರಾ. ಸಮ್ ಆಫ್ ದೀಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೈಕ್
Fungi and bacteria act on the plant waste and slowly break it down into simpler nutrient-rich manure. ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಕೆಲವೊಂದು ಫಂಗೈ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು ಆ್ಯಕ್ಟ್ ಆನ್ ಪ್ಲ್ಯಾಂಟ್ ವೇಸ್ಟ್. ಆ ಪ್ಲ್ಯಾಂಟ್ ವೇಸ್ಟ್ ಸಸ್ಯ ತ್ಯಾಜ್ಯಗಳೇ ಅಲ್ವಾ, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಇದೆಲ್ಲವೂ ಸಸ್ಯ ತ್ಯಾಜ್ಯಗಳೇ. ಸಸ್ಯ ತ್ಯಾಜ್ಯಗಳನ್ನು ಮಣ್ಣಿನಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಮತ್ತು ಫಂಗೈ ಶಿಲೀಂಧ್ರಗಳು ನಿಧಾನವಾಗಿ ಅವುಗಳನ್ನು ವಿಭಜಿಸಿ ಮೆನ್ಯೂರಾಗಿ, ಸಾವಯವ ಪದಾರ್ಥಗಳಾಗಿ, ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸಿದೆ. ಯು ಮೇ ಹ್ಯಾವ್ ಸೀನ್ ಗಾರ್ಡನರ್ಸ್ ಇನ್ ಯುವರ್ ಸ್ಕೂಲ್ ಆರ್ ಇನ್ ಎ ಫೀಲ್ಡ್ ನಿಯರ್ ಯುವರ್ ಹೌಸ್ ಕಲೆಕ್ಟಿಂಗ್ ಡ್ರೈ ಲೀವ್ಸ್ ಆ್ಯಂಡ್ ಪ್ಲಾಂಟ್ ವೇಸ್ಟ್ ಆ್ಯಂಡ್ ಪುಟಿಂಗ್ ದೆಮ್ ಇನ್ ಟು ಪಿಟ್ಸ್. ನೀವೇನು ಮಾಡಿ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಉದ್ಯಾನವನದಲ್ಲಿ, ಗಾರ್ಡನಲ್ಲಿ, ಅಥವಾ ನಿಮ್ಮ ಮನೆ ಹತ್ರ ಗಿಡಗಳು ಹಾಕಿದ್ರೆ ಅಲ್ಲಿ ಉದಿರ್ತಕ್ಕಂಥ ಎಲೆ, ಅಥವಾ ನಿಮ್ಮ ಸ್ಕೂಲ್ ಫೀಲ್ಡಲ್ಲಿ ಮರಗಳು ಹಾಕಿದ್ರೆ ಅದರಿಂದ, ಅಥವಾ ನಿಮ್ಮ ಮನೆ ಹತ್ರ ಒಣಗಿರ್ತಕ್ಕಂತಹ ಎಲೆಗಳು ಅಥವಾ ಸಸ್ಯ ತ್ಯಾಜ್ಯ, ಹೂವು, ಕಾಯಿ, ಹಣ್ಣುಗಳು ಅಥವಾ ಎಲೆಗಳು ಎಲ್ಲ ಕೆಳಕ್ಕೆ ಮಣ್ಣಿನಲ್ಲಿ ಬಿದ್ದಿದ್ರೆ ಅದನ್ನೆಲ್ಲ ತೊಗೊಂಬಂದು ಆ ಪಿಟ್ಸ್ಗೆ ಹಾಕಿ. ಡು ಯು ನೌ ಅಂಡರ್ಸ್ಟ್ಯಾಂಡ್ ವೈ ದೇ ಡೂ ದಿಸ್? ಇಟ್ ಈಸ್ ಟು ಮೇಕ್ ನ್ಯಾಚುರಲ್ ಮೆನ್ಯೂರ್. ಯಾಕೆ ನಾವು ಇದನ್ನೆಲ್ಲ ಮಾಡಿದ್ವಿ, ಏನಕ್ಕೆ ಅಂತ ಈಗ ಅರ್ಥ ಆಯಿತು ಅನಿಸುತ್ತೆ. ಬಿಕಾಸ್ ನಾವು ಇದನ್ನೆಲ್ಲ ಮಾಡಿದ್ದು ಏನದು, ನೈಸರ್ಗಿಕವಾದ ಒಂದು ಸಾವಯವ ಗೊಬ್ಬರ. ಮೆನ್ಯೂರ್ ಅನ್ನೋದು ನಾವೇ ನೈಸರ್ಗಿಕವಾಗಿ ಅಂದರೆ ಮಾಡಿದಂತಹ ಗೊಬ್ಬರ. ಅಲ್ಲಿ ಇದಕ್ಕೆ ಕಾರಣ ಆಗಿದೆ ಅದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ದಿದ್ದಕ್ಕೆ ಮಣ್ಣಿಗೆ ಹಾಕಿದಂತಹ ತರಕಾರಿ ಮತ್ತು ಹಣ್ಣಿನ ಸಿಪ್ಪೆಗಳೇನು ಕೊಳೆತು ಗೊಬ್ಬರವಾಗಿ ಮೆನ್ಯೂರಾಗಿ ಪರಿವರ್ತನೆ ಆಯಿತು. ಅರ್ಥ ಆಗ್ತಿದೆಯಾ? ಸಿ ಅವರ್ ಸೈಂಟಿಫಿಕ್ ಹೆರಿಟೇಜ್. ನೀವು ಸಹ ನಿಮ್ಮ ಮನೆಯಲ್ಲಿ ಗಾರ್ಡನ್ಸ್ಗೆ ಬೇಕಾದಂಥ ಗೊಬ್ಬರವನ್ನು ನೀವೇ ತಯಾರು ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಏನಾದರೂ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಎಸಿತಿದ್ದಾರೆ ಅಂದರೆ ಅದನ್ನು ತಡೆದು ನಿಮ್ಮ ಮನೆ ಗಾರ್ಡನಲ್ಲೇ ಏನಾದರೂ ಪ್ಲ್ಯಾಂಟ್ಸ್ಗಳಿದ್ರೆ ಅದರ ಬುಡಕ್ಕೆ, ಗಿಡದ ಬುಡದಲ್ಲಿರ್ತಕ್ಕಂಥ ಮಣ್ಣನ್ನು ಸ್ವಲ್ಪ ತೆಗೆದು ಆ ಸಿಪ್ಪೆಗಳನ್ನ ಹಾಕಿ ಮೇಲೆ ಮಣ್ಣು ಮುಚ್ಚಿದ್ರೆ ಅದೇ ಉತ್ತಮವಾದ ಗೊಬ್ಬರವಾಗಿ ನಿಮ್ಮ ಗಿಡಗಳು, ನಿಮ್ಮ ಮನೆ ಹತ್ರ ಇರ್ತಕ್ಕಂತಹ ಗಿಡಗಳು ಬೆಳೆಯುತ್ತೆ. ಯಾರು ವೇಸ್ಟ್ ಮಾಡಬೇಡಿ. ನಿಮ್ಮ ಪೇರೆಂಟ್ಸ್ಗೂ ಹೇಳಿ, ನೀವು ಸಹ ಅದನ್ನು ನೀವೇ, ಇನ್ನೊಂದು ಸಜೆಷನು, ನೀವೇ ಇಷ್ಟಪಟ್ಟು ಖುಷಿಯಾಗಿ ನಿಮ್ಮದೇ ಆದ ಗಿಡಗಳನ್ನ ನೀವೇ ನಾನಿಷ್ಟು ಗಿಡಗಳನ್ನ ಬೆಳೆಸ್ತೀನಿ ಅಂತ ಡೈಲಿ ಅದಕ್ಕೆ ನೀರು ಹಾಕೋದು, ಗೊಬ್ಬರವನ್ನಾಗಿ ಈ ರೀತಿ ಮಾಡೋದು, ಒಂದು ಗಿಡವನ್ನು ಬೆಳೆಸೋದಕ್ಕೆ ಟ್ರೈ ಮಾಡಿ. ಅದರಿಂದ ತುಂಬ ಖುಷಿನೂ ಸಿಗುತ್ತೆ. ಅರ್ಥ ಆಯ್ತಾ? ಓಕೆ. ಅವರ್ ಸೈಂಟಿಫಿಕ್ ಹೆರಿಟೇಜ್, ನಮ್ಮ ವೈಜ್ಞಾನಿಕ ಪರಂಪರೆ ಏನಿದೆ. ಏನ್ಷಿಯಂಟ್ ಇಂಡಿಯನ್ ಟೆಕ್ಸ್ಟ್, particularly the Vedas, have reference of the word krimi. ಏನ್ಷಿಯಂಟ್ ಇಂಡಿಯನ್ಸ್ ಟೆಕ್ಸ್ಟ್ ಅಂದರೆ ಪ್ರಾಚೀನ ಭಾರತದ ಪುಸ್ತಕಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಅದರಲ್ಲಿ ಯಾವ ಪುಸ್ತಕದಲ್ಲಿ, ವೇದಗಳಿರ್ತಕ್ಕಂಥ ಪುಸ್ತಕದಲ್ಲಿ ಈ ವರ್ಡ್ ಕ್ರಿಮಿ ಎಂಬ ಅಂದರೆ ಸೂಕ್ಷ್ಮವಾದ ಜೀವಿ, ಈ ಕ್ರಿಮಿ ಎಂಬ ಒಂದು ವರ್ಡನ್ನು ಯೂಸ್ ಮಾಡಿದ್ದಾರೆ. ವಿಚ್ ಮೀನ್ಸ್ ಡಿಫ್ರೆಂಟ್ ಟೈನಿ ಎಂಟಿಟೀಸ್ ಇನ್ಕ್ಲೂಡಿಂಗ್ ದೃಶ್ಯ ವಿಸಿಬಲ್ ಆ್ಯಂಡ್ ಅದೃಶ್ಯ ಇನ್ವಿಸಿಬಲ್. ಇದರ ಅರ್ಥ ಮತ್ತು ವ್ಯತ್ಯಾಸ ಏನಪ್ಪ ಅಂದರೆ, ಸಣ್ಣದಾದ ಸೂಕ್ಷ್ಮವಾದ ಜೀವಿಯನ್ನು ಒಳಗೊಂಡಿರ್ತಕ್ಕಂಥ ಅಂದರೆ ವಿಸಿಬಲ್, ಕೆಲವೊಂದು ದೃಶ್ಯಕ್ಕೆ ಕಣ್ಣಿಗೆ ಕಾಣುವಂತಹ, ಅದೃಶ್ಯ ಅಂದರೆ ಕಣ್ಣಿಗೆ ಕಾಣದಂತಹ, ಗೋಚರ ಮತ್ತು ಅಗೋಚರ ವಸ್ತುಗಳು ಅಂತಾರೆ. ವೇರಿಯಸ್ ವೇದಿಕ್ ಟೆಕ್ಸ್ಟ್ ಮೆನ್ಷನ್ ದೇರ್ ಬೆನಿಫಿಷಿಯಲ್ ಆ್ಯಂಡ್ ಹಾರ್ಮ್ಫುಲ್ ಎಫೆಕ್ಟ್ಸ್. ಇನ್ನು ಬೇರೆ ಬೇರೆ ವೇದಗಳ ಪುಸ್ತಕಗಳಲ್ಲಿ ಈ ಒಂದು ಕ್ರಿಮಿ, ಈ ಸೂಕ್ಷ್ಮ ಜೀವಿಗಳ ಉಪಯೋಗಗಳು ಮತ್ತು ಅಪಾಯ, ಹಾನಿಕಾರಕ ಗುಣಗಳನ್ನು ತಿಳಿಸಲಾಗಿದೆ. ಅಥರ್ವ ವೇದ ಆಲ್ಸೋ ರೆಫರ್ಸ್ ಟು ಕ್ರಿಮಿ. ಅಥರ್ವ ವೇದದಲ್ಲೂ ಈ ಕ್ರಿಮಿ ಎಂಬುದರ ಅಧ್ಯಯನ, ಅದರ ಅಂಶ ಇದೆ. ಇಫ್ ಯು ಲುಕ್ ಅರೌಂಡ್ ಕೇರ್ಫುಲಿ ಯು ಮೈಟ್ ಸಿ ಡಿಕೇಯಿಂಗ್ ಪ್ಲಾಂಟ್ಸ್ ಆ್ಯಂಡ್ ಫಾಲನ್ ಲೀವ್ಸ್ ಸ್ಟೋರ್ಡ್ ಇನ್ ಕಂಟೈನರ್ ಆರ್ ಲೇಯಿಂಗ್ ಇನ್ ದ ಗಾರ್ಡನ್ ಡಿಸಪಿಯರ್ ಆಫ್ಟರ್ ಸಮ್ ಟೈಮ್ ಫ್ರಮ್ ದ ಸರೌಂಡಿಂಗ್ಸ್. ನಿಮ್ಮ ಸುತ್ತಮುತ್ತ ಕರೆಕ್ಟಾಗಿ ಸರಿಯಾಗಿ ವೀಕ್ಷಣೆಯನ್ನು ಮಾಡಿ ನೋಡಿ. ಅಂದರೆ ಬಿದ್ದಿರ್ತಕ್ಕಂತಹ ಈ ಪಾರ್ಕ್ಗಳಲ್ಲಿ ಅಥವಾ ನಿಮ್ಮ ಮನೆ ಹತ್ರ
ಅಥವಾ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಮರಗಳಿಂದ ಉದುರಿರುತ್ತಲ್ಲ ಎಲೆಗಳು, ಹಣ್ಣು ಅಥವಾ ಕಾಯಿ, ಇವೆಲ್ಲವೂ ಸ್ವಲ್ಪ ದಿನ ಆದಮೇಲೆ ಅವೆಲ್ಲವೂ ಏನಾಗಿರುತ್ತೆ, ಡಿಸಪಿಯರ್, ನಿಮ್ಮ ಕಣ್ಣಿಗೆ ಕಾಣದಂತಾಗಿರುತ್ತೆ. ಮರಗಳಿಂದ ಬಿದ್ದಂಥ ಎಲೆಗಳು, ಹಣ್ಣು, ಹೂಕೆಲ್ಲ ಹಾಗೆ ರಾಶಿ ರಾಶಿ ಇರುತ್ತಾ? ಇಲ್ಲ, ಸ್ವಲ್ಪ ದಿನ ಆದಮೇಲೆ ಅದು ಏನಾಗುತ್ತೆ, ಎಲ್ಲವೂ ನಮ್ಮ ಕಣ್ಣಿಗೆ ಕಾಣದಂತೆ ಕಣ್ಮರೆ ಆಗುತ್ತೆ. ಹೇಗೆ? ದಿಸ್ ಈಸ್ ಬಿಕಾಸ್ ಮೈಕ್ರೋ ಆರ್ಗಾನಿಸಮ್ಸ್ ಬ್ರೇಕ್ ಡೌನ್ ಆ್ಯಂಡ್ turn them into simpler substances rich in nutrients. ಆ ಮಣ್ಣಿಗೆ ಬಿದ್ದಂತಹ ಆ ಎಲೆಗಳೆಲ್ಲವನ್ನು ಮೈಕ್ರೋ ಆರ್ಗಾನಿಸಮ್ಸ್ ಅಂದರೆ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಅವುಗಳನ್ನು ವಿಭಜಿಸಿ ಆ ಮಣ್ಣಿಗೆ ಏನಾಗುತ್ತೆ, ಮೆನ್ಯೂರ್ಸ್, ಅಗತ್ಯವಾದಂತಹ ರಿಚ್ ಸಬ್ಸ್ಟೆನ್ಸಸ್, ಅಧಿಕ ಪೋಷಕಾಂಶ ಅಂದರೆ ಪೋಷಕಾಂಶವನ್ನು ಒದಗಿಸುತ್ತೆ. ಅದನ್ನು ವಿಭಜಿಸಿ ಏನು ಮಾಡುತ್ತೆ, ಮಣ್ಣಿಗೆ ಸರಳವಾದ ಅವುಗಳನ್ನ ವಿಭಜಿಸಿ ಸರಳ ವಸ್ತುವನ್ನಾಗಿ ಮಾಡಿ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್, ಮಣ್ಣಿಗೆ ಅಗತ್ಯವಾದ ಪೋಷಕಾಂಶವನ್ನು ಒದಗಿಸುತ್ತೆ. ದೀಸ್ ನ್ಯೂಟ್ರಿಯೆಂಟ್ಸ್ ಗೋ ಬ್ಯಾಕ್ ಟು ದ ಸಾಯಿಲ್ ಆ್ಯಂಡ್ ಹೆಲ್ಪ್ ಪ್ಲಾಂಟ್ಸ್ ಗ್ರೋ ಬೆಟರ್. ಈ ರೀತಿ ಮಣ್ಣಿಗೆ ಬಿದ್ದಂತಹ ಎಲೆಗಳು, ಸಸ್ಯ ತ್ಯಾಜ್ಯ, ಹಣ್ಣು, ಹೂವು, ಕಾಯಿ ಅದೆಲ್ಲ ಬಿದ್ದಂಥದ್ದು ಮಣ್ಣಿನಲ್ಲಿ ಕರಗಿ ಅದು ಪೋಷಕಾಂಶವಾಗಿ ಬದಲಾಗಿ ಇನ್ನೂ ಆ ಗಿಡ ಹೆಚ್ಚು ಉತ್ತಮವಾಗಿ ಬೆಳವಣಿಗೆಯನ್ನು ಹೊಂದೋದಕ್ಕೆ ಈ ಮೆನ್ಯೂರು ಸಹಾಯ ಮಾಡುತ್ತೆ. ಮೈಕ್ರೋ ಆರ್ಗಾನಿಸಮ್ಸ್ ಆಲ್ಸೋ ಡಿಕಂಪೋಸ್ ಬಾಡೀಸ್ ಆ್ಯಂಡ್ ಡೆಡ್ ಅನಿಮಲ್ಸ್. ಇದಲ್ಲದೆ ಈ ಮೈಕ್ರೋ ಆರ್ಗಾನಿಸಮ್ಸ್ಗಳು, ಸೂಕ್ಷ್ಮಾಣುಜೀವಿಗಳೇನು, ಸತ್ತ ಅನಿಮಲ್ಸ್ ಬಾಡಿ ಇರುತ್ತಲ್ಲ, ಅದು ಈವನ್ ಹ್ಯೂಮನ್ ಬೀಯಿಂಗ್ ಆಲ್ಸೋ ಎ ಅನಿಮಲ್, ಮನುಷ್ಯನೂ ಒಬ್ಬ ಪ್ರಾಣಿನೇ. ಮನುಷ್ಯನಿಂದ ಹಿಡಿದು ಇತರ ಎಲ್ಲ ಪ್ರಾಣಿಗಳ ಅವುಗಳೇನಾದ್ರು ಸತ್ತೋಯ್ತು ಅಂದರೆ ಅವುಗಳ ದೇಹವನ್ನು ಡಿಕಂಪೋಸ್ ಮಾಡಿ, ವಿಘಟಿಸಿ ಅವುಗಳನ್ನು ಬಾಡೀಸ್ನ ವಿಘಟನೆಗೆ ಒಳಪಡಿಸೋದು ಈ ಸೂಕ್ಷ್ಮಾಣುಜೀವಿಗಳೇ. ಅಂದರೆ ಮಣ್ಣಿಗೆ ಹಾಕ್ತಾರೆ ಕೆಲವೊಂದು ಪ್ರಾಣಿಗಳನ್ನು ಸತ್ತರೆ, ಅದು ಸ್ವಲ್ಪ ದಿನ ಆದಮೇಲೆ ಎಲ್ಲ ಮೂಳೆಯನ್ನು ಬಿಟ್ಟು ಇನ್ನೆಲ್ಲ ಕರಗೋಗಿರುತ್ತೆ. ಅಂದರೆ ಅದೆಲ್ಲವೂ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಏನು ಮಾಡಿರುತ್ತೆ, ಅವುಗಳನ್ನು ವಿಭಜಿಸಿ ಅವುಗಳನ್ನು ಡಿಕಂಪೋಸ್ ಮಾಡುತ್ತೆ. ಸೊ ಮೈಕ್ರೋಬ್ಸ್ ಹೆಲ್ಪ್ಸ್ ರೀಸೈಕಲ್ ದ ವೇಸ್ಟ್ ಆ್ಯಂಡ್ ರಿಟರ್ನ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಟು ನೇಚರ್. ಸೊ ಈ ಸೂಕ್ಷ್ಮಾಣುಜೀವಿಗಳಿಂದ ಏನು ಉಪಯೋಗ? ಈಗ ಏನಾದರೂ ಮಣ್ಣಿಗೆ ಹಾಕಿದಂತಹ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಅಥವಾ ಯಾವುದೋ ಒಂದು ಸಸ್ಯ ತ್ಯಾಜ್ಯ ಇರ್ಬೋದು, ಬಿದ್ದಂತಹ ಮರದ ಎಲೆಗಳು, ಹಣ್ಣು, ಹೂವು, ಕಾಯಿ, ಕೊಂಬೆ, ರೆಂಬೆ, ಅಧಿಕವಾದಂಥ ಸಸ್ಯ ತ್ಯಾಜ್ಯ, ಇವೆಲ್ಲವೂ ನೆಲಕ್ಕೆ, ಭೂಮಿಗೆ ಬಿದ್ದಾಗ ಅವೆಲ್ಲವೂ ಮಣ್ಣಿನಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಅವುಗಳನ್ನ ವಿಘಟಿಸ್ತಿರಲಿಲ್ಲ ಅಂದ್ಕೊಳ್ಳಿ, ಬ್ರೇಕ್ ಡೌನ್ ಮಾಡಲಿಲ್ಲ ಅಂದಿದ್ರೆ ರಾಶಿ ರಾಶಿ ಕಸ ಆಗಿಬಿಡ್ತಾಯಿತ್ತು ಅಲ್ವಾ? ರಾಶಿ ರಾಶಿ ಎಲೆಗಳೆಲ್ಲ ಹಾಗೆ ಇರ್ತಾಯಿತ್ತು, ಬಿದ್ದಂತಹ ಹಣ್ಣುಗಳೆಲ್ಲ ಹಾಗೆ ಇರ್ತಾಯಿತ್ತು, ಅದರ ಹೂವುಗಳು ಹಾಗೆ ಇರ್ತಾಯಿತ್ತು. ಈ ರೀತಿಯಾಗಿ ಆಗ್ಬಿಡೋದು. ಮಣ್ಣಿನಲ್ಲಿರ್ತಕ್ಕಂಥ ಮೈಕ್ರೋ ಆರ್ಗಾನಿಸಮ್ಸ್ ಅವುಗಳನ್ನ ವಿಭಜಿಸಿ ಏನು ಮಾಡುತ್ತೆ, ಆ ಮಣ್ಣಿಗೆ ಬೇಕಾದಂಥ ಪೋಷಕಾಂಶವನ್ನು ಒದಗಿಸೋದ್ರಲ್ಲಿ ಮತ್ತೆ ಮಣ್ಣಿಗೆ ಬಿದ್ದಂಥ ಎಲೆಯನ್ನು ವಿಘಟಿಸಿ ಮತ್ತೆ ಮಣ್ಣಿಗೆ ಬೇಕಾದಂತಹ ರಿಟರ್ನ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಟು ನೇಚರ್, ಪ್ರಕೃತಿಗೆ ಮತ್ತೆ ಅತ್ಯಮೂಲ್ಯವಾದ ಪೋಷಕಾಂಶವನ್ನು ಒದಗಿಸುತ್ತೆ. ಅದು ಈ ಮೈಕ್ರೋ ಆರ್ಗಾನಿಸಮ್ಸ್. ರೀಸೈಕಲ್, ಪುನರುತ್ಪತ್ತಿ ಮಾಡೋದಕ್ಕೆ ಆ ವೇಸ್ಟನ್ನ ಮಾಡುತ್ತೆ, ಬಿದ್ದಂತಹ ವೇಸ್ಟು ಮಣ್ಣಿಗೆ ಉಪಯುಕ್ತ ಪೋಷಕಾಂಶವಾಗಿ ಬದಲಾಯಿಸೋದ್ರಲ್ಲಿ ಮೈಕ್ರೋ ಆರ್ಗಾನಿಸಮ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮೆನ್ಯೂರ್ ಫಾರ್ಮೇಷನ್ಸ್ ಅಕರ್ಸ್ ಅಟ್ ಆಪ್ಟಿಮಲ್ ಟೆಂಪರೇಚರ್ ಆ್ಯಂಡ್ ಅಪ್ರಾಪ್ರಿಯೇಟ್ ಮಾಯಿಶ್ಚರ್ ಲೆವೆಲ್. ಮೆನ್ಯೂರು ಅಂದರೆ ಸಾವಯವ ಗೊಬ್ಬರ ಇದೆಯಲ್ಲ, ಗೊಬ್ಬರ ತಯಾರಾಗೋದು ಆಪ್ಟಿಮಲ್ ಟೆಂಪರೇಚರ್, ನಿರ್ದಿಷ್ಟವಾದ ಟೆಂಪರೇಚರ್ ಇರಬೇಕು, ಅಪ್ರಾಪ್ರಿಯೇಟ್ ಮಾಯಿಶ್ಚರ್ ಲೆವೆಲ್, ಮತ್ತು ಅದಕ್ಕೆ ತೇವಾಂಶನೂ ಅಷ್ಟೇ, ಒಂದು ಅನುಕೂಲ ಸ್ಥಿತಿಕರವಾದಂತಹ ತೇವಾಂಶ. ಅತಿಯಾದ ಮಳೆ ಬಂದರೂ ಅದು ಗೊಬ್ಬರ ಆಗೋದಕ್ಕೆ ಕಷ್ಟ, ಅತಿಯಾದ ಶೀತ ಇದ್ರೂ ಕಷ್ಟ, ಅತಿಯಾದ ಬಿಸಿಲಿದ್ರೂ ಕಷ್ಟ ಅದು ಗೊಬ್ಬರ ಆಗೋದಕ್ಕೆ. ಹಾಗಾಗಿ ಎರಡು ಅದರ ಮಾಯಿಶ್ಚರು ಮತ್ತು ಟೆಂಪರೇಚರು, ತೇವಾಂಶ ಮತ್ತು ಉಷ್ಣತೆ ಎರಡೂ ನಿರ್ದಿಷ್ಟ ಪ್ರಮಾಣದಲ್ಲಿ ಒಂದು ಸರಿಯಾದ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಮೆನ್ಯೂರು ಫಾರ್ಮೇಷನ್ ಆಗುತ್ತೆ. ಈಸ್ ನಾಟ್ ಇಟ್ ಇಂಟರೆಸ್ಟಿಂಗ್? By now, you must have understood that bacteria and some fungi are types of microorganisms that play an important role in our lives. ಇದು ನಿಮಗೆ ಅಷ್ಟೊಂದು ಕುತೂಹಲಕಾರಿ ಇಲ್ಲದೆ ಇರ್ಬೋದು,
ಇಂಟ್ರೆಸ್ಟಿಂಗ್ ಇಲ್ಲದೆ ಇರ್ಬೋದು. ಬೈ ನಾವು ಯು ಮಸ್ಟ್ ಹ್ಯಾವ್ ಅಂಡರ್ಸ್ಟುಡ್, ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಬ್ಯಾಕ್ಟೀರಿಯಾ ಮತ್ತು ಕೆಲವೊಂದು ಶಿಲೀಂಧ್ರಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ವಿಧಗಳು. ಅರ್ಥ ಆಗ್ತಿದೆಯಾ? ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಅನ್ನೋದು ಸೂಕ್ಷ್ಮಾಣುಜೀವಿಗಳ ವಿಧಗಳಾಗಿರುತ್ತೆ. ಇದೇನು ಮಾಡುತ್ತೆ, ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ನಮ್ಮ ಜೀವನದಲ್ಲಿ ವಹಿಸುತ್ತವೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆದಂಥ ಫಂಗೈ ಮತ್ತು ಏನು ಬ್ಯಾಕ್ಟೀರಿಯಾಗಳು. ಆ್ಯಂಡ್ ಗೆಸ್ ವಾಟ್ ದೀಸ್ ಹೆಲ್ಪ್ಫುಲ್ ಬ್ಯಾಕ್ಟೀರಿಯಾ ಕ್ಯಾನ್ ಆಲ್ಸೋ ಡಿಕಂಪೋಸ್ ಅನಿಮಲ್ ವೇಸ್ಟ್ ಲೈಕ್ ಡಂಗ್. ಹಾಗಾದರೆ ಒಂದು ಊಹಿಸಿ ನೋಡಿ, ವಾಟ್ ದೀಸ್ ಹೆಲ್ಪ್ಫುಲ್ ಬ್ಯಾಕ್ಟೀರಿಯಾ ಕ್ಯಾನ್ ಆಲ್ಸೋ ಡಿಕಂಪೋಸ್ ಅನಿಮಲ್ ವೇಸ್ಟು. ಹಾಗಾದರೆ ಈ ರೀತಿ ಉಪಯೋಗಕ್ಕೆ ಬರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು ಪ್ರಾಣಿ ದೇಹವನ್ನು ಡಿಕಂಪೋಸ್ ಮಾಡಿ ವಿಘಟಿಸಿ ವೇಸ್ಟ್ ಲೈಕ್ ಡಂಗ್ ಅದನ್ನು ಅವುಗಳ ಗೊಬ್ಬರವಾಗಿ ಅವುಗಳ ಬ್ಯಾಕ್ಟೀರಿಯಾ ಹೆಲ್ಪ್ಫುಲ್ ಟು ಬ್ಯಾಕ್ಟೀರಿಯಾ ಕ್ಯಾನ್ ಆಲ್ಸೋ ಡಿಕಂಪೋಸ್ ಅನಿಮಲ್ ವೇಸ್ಟ್ ಲೈಕ್ ಡಂಗ್. ಇದಲ್ಲದೆ ಡಂಗ್ ಅಂದರೆ ಏನು ಹೇಳಿ, ಸಗಣಿ ಅಂತ ಏನು ಕರಿತೀವಿ, ಈ ಪ್ರಾಣಿಗಳು ಹಾಕುವಂತಹ ತ್ಯಾಜ್ಯ ವಸ್ತು, ಹಸುಗಳು, ಕುರಿ, ಮೇಕೆ, ಆಡು, ಆನೆ, ಈ ರೀತಿ ಎಲ್ಲ ರೀತಿಯ ಪ್ರಾಣಿಗಳ ವೇಸ್ಟ್ ಹೊರಗೆ ಹಾಕುತ್ತವಲ್ಲ, ಆ ವೇಸ್ಟ್ ಸಗಣಿ ಅಥವಾ ಏನು ಕರಿತೀವಿ, ಅವುಗಳನ್ನು ಸಹ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆದಂಥ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ, ವಿಘಟಿಸುತ್ತೆ. ಅಂದರೆ ದೀಸ್ ಹೆಲ್ಪ್ಫುಲ್ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೆಲ್ಪ್ಫುಲ್ ಬ್ಯಾಕ್ಟೀರಿಯಾ ಅಂದರೆ ಕ್ಯಾನ್ ಆಲ್ಸೋ ಅನಿಮಲ್ ವೇಸ್ಟ್ ಲೈಕ್ ಡಂಗ್. From activity 2.7 we can also infer that microorganisms not only help in plant growth but also clean our environment by breaking down waste. Activity 2.7 ಇಂದ ಏನು ಗೊತ್ತಾಗುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಅಂದರೆ ಸೂಕ್ಷ್ಮಾಣುಜೀವಿಗಳು ಕೇವಲ ಸಸ್ಯಗಳ ಬೆಳವಣಿಗೆಗೆ ಮಾತ್ರ ಹೆಲ್ಪ್ ಮಾಡಲ್ಲ, ಅಂದರೆ ಮಣ್ಣಿಗೆ ಬೇಕಾದಂತಹ ಪೋಷಕಾಂಶವನ್ನು ಅದು ಒದಗಿಸೋದ್ರಲ್ಲಿ, ಅಂದರೆ ಬಿದ್ದಂಥ ಎಲೆಗಳು, ತ್ಯಾಜ್ಯ ವಸ್ತುಗಳನ್ನೆಲ್ಲ ಕರಗಿಸಿ ಮಣ್ಣಿಗೆ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶವನ್ನು ಕೊಟ್ಟು ಸಸ್ಯಗಳು ಚೆನ್ನಾಗಿ ಬೆಳೆಯೋದಕ್ಕೆ ಮಾತ್ರ ಸಹಾಯ ಮಾಡಲ್ಲ, ಬಟ್ ಆಲ್ಸೋ ಕ್ಲೀನ್ ಅವರ್ ಎನ್ವೈರನ್ಮೆಂಟ್. ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಸೂಕ್ಷ್ಮಾಣುಜೀವಿಗಳು ಅದನ್ನು ವಿಘಟಿಸಲಿಲ್ಲ, ಬ್ರೇಕ್ ಡೌನ್ ಮಾಡಿ ಡಿಕಂಪೋಸ್ ಮಾಡಲಿಲ್ಲ ಅಂದರೆ ನಮ್ಮ ಪರಿಸರ ಸ್ವಚ್ಛವಾಗಿರ್ತಾನೆ ಇರಲಿಲ್ಲ. ಯಾಕೆ ಹೇಳಿ, ಬಿದ್ದಂಥ ಎಲೆಗಳ ರಾಶಿಯು, ಹೂವಿನ ವೇಸ್ಟು, ಕಾಯಿಗಳ ವೇಸ್ಟು ಅಥವಾ ದೊಡ್ಡ ದೊಡ್ಡ ಮರಗಳ ಎಲೆಗಳು ಮಣ್ಣಿಗೆ ಏನೇ ಹಾಕಿ, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಅದೆಲ್ಲ ನಾವು ಹಾಕಿದ್ದೆಲ್ಲ ಹಾಗೆ ಇದ್ಬಿಟ್ಟಿದ್ದರೆ ಪರಿಸರ ಸ್ವಚ್ಛನೆಗೊಳ್ತಿಲ್ಲ. ಅದೇ ರಾಶಿ ರಾಶಿ ನಮ್ಮ ಭೂಮಿ ಮೇಲೆ ಬರೀ ಅವುಗಳೇ ಇದ್ಬಿಡ್ತಾವೆ. ಅದು ವಿಘಟನೆ ಆಗೋದ್ರಿಂದ ಅಥವಾ ಅನಿಮಲ್ಸ್ ಡಂಗು, ಎಲ್ಲ ಪ್ರಾಣಿಗಳ ತ್ಯಾಜ್ಯಗಳು ಮಣ್ಣಿಗೆ ಹಾಕಿ ಗೊಬ್ಬರವನ್ನಾಗಿ ಮಾಡ್ತಾರೆ ನೋಡಿ, ಅವುಗಳು ಗೊಬ್ಬರ ಆಗಲಿಲ್ಲ ಅಂತ ಅಂದಿದ್ರೆ ಮಣ್ಣಿನಲ್ಲಿ ಆ ವೇಸ್ಟೇ ಒಂದಷ್ಟು ರಾಶಿಗಳಿರ್ತಾಯಿತ್ತು, ಈ ವೇಸ್ಟ್ಗಳೇ ಒಂದೊಂದಷ್ಟು ರಾಶಿ ಇರ್ತಾಯಿತ್ತು, ಎಲೆಗಳು ಅವುಗಳೆಲ್ಲ ವಿಘಟನೆ ಆಗೋದ್ರಿಂದ ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ನಮಗೆ ಪರಿಸರವು ಸ್ವಚ್ಛವಾಗಿರುತ್ತೆ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಥಿಂಕ್ ವಾಟ್ ವುಡ್ ಹ್ಯಾಪನ್ ಇಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಡಿಡ್ ನಾಟ್ ಎಕ್ಸಿಸ್ಟ್ ಆನ್ ಅರ್ತ್. ಒಂದು ಯೋಚನೆ ಮಾಡಿ, ನಮ್ಮ ಭೂಮಿ ಮೇಲೆ ಏನಾದರೂ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಸೂಕ್ಷ್ಮಾಣುಜೀವಿಗಳು ಇರಲಿಲ್ಲ ಅಂದರೆ ಭೂಮಿ ಏನಾಗ್ತಿತ್ತು ಅಂತ ಕೇಳ್ತಿದ್ದಾರೆ. ಓಕೆ, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಯಾರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಆ್ಯಂಡ್ ಆದಷ್ಟು ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಡಿಫೈನ್ ಮ್ಯಾನ್ಯೂರ್, ಟೈಪ್ ದ ಯೂಸಸ್ ಆಫ್ manure. How the microorganisms of fungi and bacteria helps us to plant growth. What is the meaning of creaming? Write 2 uses of microorganisms and how the ಇಲ್ಲೇ ಇದೆ ನೋಡಿ, how do they help clean the environment, ಅಥವಾ how the microorganism clean our environment.
ಆಯಿತಾ. ಇದಿಷ್ಟು ವಿತ್ ಇನ್ ಕ್ವಶನ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಥ್ಯಾಂಕ್ ಯು.